ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ನಿನ್ನೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ T20 ಮ್ಯಾಚ್ ಇತ್ತು. ಇಂಡಿಯಾ ಅವರು ಡಾಮಿನೇಷನ್ ಚೇಸ್ ಮಾಡಿ ಬಿಸಾಕಿದ್ದಾರೆ ಅಂತಲೇ ಹೇಳೋದವರು. ನ್ಯೂಜಿಲ್ಯಾಂಡ್ ಅವ್ರಿಗೆ ಈ ಸೀರೀಸಲ್ಲಿ 5-0 ಹೊಡಿತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಬಂದು ನಮಗೆ ಟೆಸ್ಟಲ್ಲೂ ಹೊಡೆದೋದ್ರು, ODIಯಲ್ಲೂ ಹೊಡೆದೋದ್ರು. ಹಾಗಾಗಿ ನಾವು ಅವ್ರಿಗೆ T20 ಬಿಟ್ಟೇ ಕೊಡ್ಬಾರ್ದು. ಒಂದು ಮ್ಯಾಚು ಕೂಡ ನಾವೇ 5-0 ಅವ್ರಿಗೆ ಹೊಡೆದು ಕಳಿಸ್ಬೇಕು. ಸೀರೀಸ್ನ ವೈಟ್ ವಾಶ್ ಮಾಡಬೇಕು ನಾವು ನ್ಯೂಜಿಲ್ಯಾಂಡ್ಗೆ. ಹಾಗಾಗಿ ನ್ಯೂಜಿಲ್ಯಾಂಡ್ ಅವರು ಟಾಸ್ನ ಸೋಲ್ತಾರೆ. ಇವತ್ತು ಇಂಡಿಯಾದವ್ರು ಟಾಸ್ನ ಗೆಲ್ತಾರೆ. ನ್ಯೂಜಿಲ್ಯಾಂಡ್ ಅವರು ಫಸ್ಟು ಬ್ಯಾಟಿಂಗ್ ಬರ್ತಾರೆ. ಅವ್ರ ಕಡೆ ಡೆವಾನ್ ಕಾನ್ವೆ ಹಾಗೂ ಟೈಮ್ ಸ್ಟೈಫರ್ಟ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಬರ್ತಾ ಇರುತ್ತೆ. ಹರ್ಷದೀಪ್ ಸಿಂಗ್ ಅವ್ರಿಗೆ ಫಸ್ಟು 2 ಓವರ್ಸಲ್ಲೇ 36 ರನ್ನ ಕನ್ಸಿಡರ್ ಮಾಡಿಬಿಡ್ತಾರೆ. ಆಮೇಲೆ ಫಸ್ಟು ಬ್ರೇಕ್ ತಂದ್ಕೊಡೋದೇನೆ ಹರ್ಷಿತ್ ರಾಣಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿ ಡೆವಾನ್ ಕಾನ್ವೆ ಅವ್ರನ್ನ ಲಾಂಗ್ ಆಫಲ್ಲಿ ಅವ್ರಿಗೆ ಕ್ಯಾಚ್ ಇಡಿಸ್ತಾರೆ. ಆಮೇಲೆ ವರುಣ್ ಚಕ್ರವರ್ತಿ T20 ನಂಬರ್ 1 ಬೌಲರು ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಬರ್ತಿದ್ದಂಗೆ ಟೈಮ್ ಶೇಫರ್ಟ್ ಅವರು ಸ್ಲಾಗ್ ಸ್ವೀಪ್ ಹೊಡೆಯೋಕೆ ಹೋಗ್ಬಿಟ್ಟು ಅಲ್ಲೇ ಕವರ್ಸ್ ಒಳಗೇ ಔಟಾಗಿ ಹೋಗ್ತಾರೆ. ಅದಾದಮೇಲೆ ಬಂದಂಥ ಗ್ಲೇನ್ ಫಿಲಿಪ್ಸ್ ಹಾಗೂ ರಚಿನ್ ರವೀಂದ್ರ ಅವರು ಇಬ್ಬರು ಸಖತ್ತಾಗಿ ಆಡ್ತಾಯಿರ್ತಾರೆ. ಇನ್ನೊಂದು ಪಾರ್ಟ್ನರ್ಶಿಪ್ ಬರಬೇಕು, ಬರುತ್ತೆ, ಅದಾದ್ಮೇಲೆ ತಿರ್ಗಾ ಔಟ್ ಆಗೋಗ್ತಾರೆ. ಒಂದು ಪಾರ್ಟ್ನರ್ಶಿಪ್ ಬರುತ್ತೆ, ತಿರ್ಗಾ ಔಟ್ ಆಗೋಗ್ತಾರೆ. ಹಾಗೂ ರಚಿನ್ ರವೀಂದ್ರ ಅಂತೂ ವರುಣ್ ಚಕ್ರವರ್ತಿಗೇ ಅವ್ರ ಸ್ನ್ಯಾಟ್ಸ್ನೇ ಹಾಳು ಮಾಡಿ ಇಕ್ಬಿಟ್ರು ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವ್ರದ್ದು ಸ್ಲಾಗ್ ಸ್ವೀಪ್ ಅಂತೂ ಹೊಡೆದು ವರುಣ್ ಚಕ್ರವರ್ತಿಗೆ ಎಲ್ಲಿ ಲೈನೇನು ಲೆಂತ್ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಅದಾದಮೇಲೆ ವರುಣ್ ಚಕ್ರವರ್ತಿ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಹಾಗೂ ರಚಿನ್ ರವೀಂದ್ರ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 46 ರನ್ಗಳನ್ನು ಹೊಡಿತಾರೆ ರಚಿನ್ ರವೀಂದ್ರ ಅವರು. ಮತ್ತು ಇನ್ನೇನು ಸ್ಕೋರ್ 200 ದಾಟಲ್ಲ ಅಂತ ಹೇಳ್ತಿರುವಾಗ ತಿರ್ಗಾ ಬರ್ತಾರೆ ಮಿಚೆಲ್ ಸ್ಯಾಂಟ್ನರ್ ಅವರು. ಮಿಚೆಲ್ ಸ್ಯಾಂಟ್ನರ್ ಯೂಸ್ಫುಲ್ ಬ್ಯಾಟ್ ಅಂತ ಎಲ್ಲರಿಗೂ ಗೊತ್ತು. ಅವ್ರು ಲಾಸ್ಟು 6 ಮ್ಯಾಚಸಲ್ಲಿ 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. 250 ಕೂಡ ಬಂದಿದೆ ಮಿಚೆಲ್ ಸ್ಯಾಂಟ್ನರ್ ಅವ್ರಿಗೆ. ಹಾಗಾಗಿ ಅವ್ರನ್ನ ಅಷ್ಟು ಕಡೆಗಣಿಸೋಕ್ಕಾಗೋದೇ ಇಲ್ಲ. ಹಾಗಾಗಿ ಮಿಚೆಲ್ ಸ್ಯಾಂಟ್ನರ್ ಹಾಗೂ ಬೆನ್ ಫೋಕ್ಸ್ ಅವರು ಬರ್ತಾರೆ. ಅವರಿಬ್ಬರು ಕಾಂಟ್ರಿಬ್ಯೂಟರ್ನಿಂದ ಮಿಚೆಲ್ ಸ್ಯಾಂಟ್ನರ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾನೆ ಅಂತ ಹೇಳ್ಬೋದು. ಅದರಿಂದ ಅವ್ರಿಗೆ 208 ರನ್ಗಳ ಟಾರ್ಗೆಟ್ ನೀಡೋಕ್ಕೆ ಸಾಧ್ಯ ಆಯಿತು. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಸಂಜು ಸ್ಯಾಮ್ಸನ್ ಹಾಗೂ ಅಭಿಷೇಕ್ ಶರ್ಮಾ ಅವರು. ಸಂಜು ಸ್ಯಾಮ್ಸನ್ ಅವರು ಫಸ್ಟ್ ಬಾಲ್ ಆಟ ಆಡ್ತಾರೆ. 2ನೇ ಬಾಲೇ ಅವರು ಲೆಗ್ ಸೈಡ್ ಮೇಲೆ ಹೊಡೆಯೋಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೌಂಡ್ರಿ ಲೈನಲ್ಲಿ ಕರೆಕ್ಟಾಗಿ ಜಡ್ಜ್ ಮಾಡೋಲ್ಲ ಡೆವಾನ್ ಕಾನ್ವೆ ಅವರು. ಕ್ಯಾಚು ಟಚ್ಚೇ ಆಗೋಲ್ಲ ಅವ್ರಿಗೆ, ಬೌಂಡ್ರಿ ಲೈನ್ ದಾಟ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಬಾಲ್ ಡಾಟ್ ಆಗುತ್ತೆ, ತಿರ್ಗಿ ನೆಕ್ಸ್ಟ್ ಬಾಲಲ್ಲೇ ಲಾಂಗ್ ಆನಲ್ಲಿ ಕ್ಯಾಚ್ ಕೊಟ್ಟು ಔಟಾಗಿ ಹೋಗ್ತಾರೆ ಸಂಜು ಸ್ಯಾಮ್ಸನ್ ಅವರು. ನೆಕ್ಸ್ಟ್ ಓವರು ನಮ್ಮ RCBಯ ಜೇಕೋಬ್ ಡಫಿ ಅವರು ಬೌಲಿಂಗ್ ಮಾಡ್ತಾಯಿರ್ತಾರೆ. ಅಭಿಷೇಕ್ ಶರ್ಮಾ ಅವರು ಲೆಗ್ ಸೈಡ್ ಅವರ ಫೇವ್ರೇಟ್ ಶಾಟ್ಸ್ ಹೊಡೆಯೋಕ್ಕೆ ಅವ್ರಿಗೆ ಅಲ್ಲಿಗೆ ಹೊಡಿತಾರೆ. ಅಭಿಷೇಕ್ ಶರ್ಮಾ ಅವರು ಹೊಡೆದಿದ್ದ ತಕ್ಷಣ ಅವ್ರಿಗೆ ಸಖತ್ತಾಗಿ ಕ್ಯಾಚ್ ಹಿಡ್ಕೊಳ್ತಾರೆ. ಇಬ್ಬರು ಕೂಡ ಓಪನರ್ಸು 6 ರನ್ಗೆ 2 ವಿಕೆಟ್ ಏನೋ ಬಿದ್ದೋಗಿರುತ್ತೆ. ಅದಾದಮೇಲೆ ನಮ್ಮ ಸಂಜು ಸ್ಯಾಮ್ಸನ್ ಔಟ್ ಆದಮೇಲೆ ಮತ್ತು ಅಭಿಷೇಕ್ ಶರ್ಮಾ ಔಟ್ ಆದಮೇಲೆ ಇಶಾನ್ ಕಿಶನ್, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಲಿ ಯಾವ ರೀತಿ ಆಡಿದ್ದಾರೆ ಅಂತ ನಿಮ್ಗೆ ಹೇಳ್ಬೋದು. ಜಾರ್ಖಂಡ್ಗೆ ಟ್ರೋಫಿನೇ ಗೆಲ್ಸ್ಕೊಟ್ಬಿಟ್ರು ಅವರು, ಸೆಂಚುರಿ ಎಲ್ಲ ಹೊಡೆದು. ಅದರಿಂದನೇ ಅವರು T20 ವರ್ಲ್ಡ್ ಕಪ್ಗೆ ಸ್ಕ್ವಾಡ್ ಆಗಿರೋದು, ಅವ್ರ ನೇಮ್ ಆಗಿರೋದು. ಅದರಿಂದ ಅವ್ರಿಗೆ ಈಗ ಚಾನ್ಸ್ ಸಿಗ್ತಾಯಿದೆ. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ಬೋದು. ಸ್ಟೆಪ್ ಔಟಾಗಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾಯಿರ್ತಾರೆ. ಕವರ್ಸ್ ಮೇಲೆ ಸಖತ್ತಾಗಿ ಹೊಡಿತಾ ಇರ್ತಾರೆ. 32 ಬಾಲಲ್ಲಿ 76 ರನ್ ಚಿಂದಿ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಕಾರಣನೇ ಇಶಾನ್ ಕಿಶನ್ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಇಶಾನ್ ಕಿಶನ್ ಅವರು ಸ್ಟಾರ್ಟ್ ಮಾಡೋದ್ರಿಂದನೇ ಸೂರ್ಯಕುಮಾರ್ ಯಾದವ್ ಅವರು ಅದನ್ನು ಕಂಟಿನ್ಯೂ ಮಾಡಿದ್ರು ಅಂತ ಹೇಳ್ಬೋದು. ಇಶಾನ್ ಕಿಶನ್ ಅವರು 32 ಬಾಲಲ್ಲಿ 76 ರನ್ ಹೊಡಿತಾರೆ. ಮತ್ತು ಸೂರ್ಯಕುಮಾರ್ ಯಾದವ್ ಅವರು 37 ಬಾಲಲ್ಲಿ 82 ರನ್ಗಳನ್ನು ಹೊಡೆದು ಆಡ್ತಾ ಇರುವಾಗ ಇಶಾನ್ ಕಿಶನ್ ಅವರು ಔಟಾಗಿ ಹೋಗ್ತಾರೆ. ಅದಾದಮೇಲೆ ಶಿವಮ್ ದೂಬೆ ಅವರು ಬರ್ತಾರೆ. ಶಿವಮ್ ದೂಬೆ ಅಂತ ಸೈಕಾಗಿ ಬ್ಯಾಟಿಂಗ್ ಆಡಿ 32 ರನ್ಗಳನ್ನು ಹೊಡಿತಾರೆ. ಇನ್ನು 5 ಓವರ್ಗಳು ಇರುವಾಗೇ ಇಂಡಿಯಾ ಆರಾಮ್ಸೆ ದಾಖಲೆಯ ರನ್ಸ್ನ ಚೇಸ್ ಮಾಡಿ ಇಂಡಿಯಾ ಗೆದ್ದಿದೆ ಅಂತಲೇ ಹೇಳ್ಬೋದು. ಈ ನ್ಯೂಜಿಲ್ಯಾಂಡ್ ಅವ್ರಿಗೆ ಈ ಸೀರೀಸು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಟೆಸ್ಟ್ ಸೀರೀಸಲ್ಲೂ ಹೊಡೆದಿದ್ದಾರೆ ಬಂದು, ಮತ್ತು ODI ಸೀರೀಸಲ್ಲೂ ಹೊಡೆದಿದ್ದಾರೆ. ಈ T20 ಸೀರೀಸಲ್ಲಾದರೂ ಇಂಡಿಯಾ 5-0 ಅವ್ರನ್ನ ವೈಟ್ ವಾಶ್ ಮಾಡಲೇಬೇಕು. ಯಾಕೆಂತೇಳಿದ್ರೆ ಆ ಥರ ಸ್ಕ್ವಾಡ್ ಇದೆ ನಮ್ಮದು. T20 ವರ್ಲ್ಡ್ ಕಪ್ ಇನ್ನು ಹತ್ರನೇ ಇದೆ. ಫೆಬ್ರವರಿಯಿಂದ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾಯಿದೆ. ಇದಕ್ಕೆ ಒಂದು ಪ್ರಿಪರೇಷನ್ ಅಂತಲೇ ಹೇಳ್ಬೋದು ಈ T20 ವರ್ಲ್ಡ್ ಕಪ್. ಹಾಗಾಗಿ ಎಲ್ಲ ಮ್ಯಾಚ್ಗಳು ನಾವು ಗೆಲ್ಲಲೇಬೇಕು. ಗೆದ್ದರೆ ನಮಗೆ ವರ್ಲ್ಡ್ ಕಪ್ಗೆ ನಮಗೆ ಪ್ರಿಪ್ರೇಷನ್ ಇನ್ನೂ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಕುಲ್ದೀಪ್ ಯಾದವ್ಗಳು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಈ ಮ್ಯಾಚ್ ಅಂತಲೇ ಹೇಳ್ಬೋದು. 2 ವಿಕೆಟನ್ನು ತೊಗೊಂಡ್ರು. ಹಾಗಾಗಿ ಈ ಮ್ಯಾಚನ್ನು ನಾವು ಆರಾಮ್ಸೆ ಡಾಮಿನೇಷನ್ ಅಂತಲೇ ಹೇಳ್ಬೋದು. ನ್ಯೂಜಿಲ್ಯಾಂಡು ಡಾಮಿನೇಷನ್ ಮಾಡಾಕ್ಬಿಟ್ರು ನಮ್ಮ ಇಂಡಿಯಾದವರು. ಬ್ಯಾಟಿಂಗ್ ಅಂತೂ ಸೂಪರಾಗಿ ಸೂರ್ಯಕುಮಾರ್ ಯಾದವ್ ಅವರು 450 ಡೇಸ್ ಆಗಿತ್ತು ಅನಿಸ್ತೈತೆ ಅವರು ಹಾಫ್ ಸೆಂಚುರಿ ಹೊಡೆದು.
ಹಾಗಾಗಿ ಅವರು ಈ ಮ್ಯಾಚು ಇನ್ನೂ ಫಾರ್ಮ್ ಕಂಟಿನ್ಯೂ ಮಾಡಲಿ ಸೀರೀಸಲ್ಲಿ ಅಂತಲೇ ಹೇಳೋದು. ಯಾಕಂದರೆ T20 ವರ್ಲ್ಡ್ ಕಪ್ ನಮಗೆ ಒಳ್ಳೆಯದಾಗುತ್ತೆ. ಸೂರ್ಯಕುಮಾರ್ ಯಾದವ್ ಎಂಥ ಬ್ಯಾಟ್ಸ್ಮನ್ ಅಂತ ನಿಮ್ಗೆ ಗೊತ್ತು. ಅವ್ರ ಫೇವ್ರೇಟ್ ಶಾಟ್ ಹಿಂದೆ ಎತ್ತಾಕೋದಂತೂ ಸಖತ್ತಾಗಿ ಆಡ್ತಾರೆ ಮನುಷ್ಯ. ಹಾಗಾಗಿ ಸೂರ್ಯಕುಮಾರ್ ಯಾದವ್ ಫಾರ್ಮಿಗೆ ಬಂದಿರೋದು ಇಂಡಿಯಾಗೆ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.